ಬಾಗಲ್ ತೆಗಿಯ ರುಕ್ಕೋ ಬಾರೆ ಪ್ಲೀಸ್ ಬಾಗಲ್ ತೆಗಿಯ ಆ ಲೆಟರ್ ಇರೋದೆಲ್ಲ ಸುಳ್ಳು ಕಣೆ ಅದೆಲ್ಲ ಏನು ನಂಬೇಡ ಕಣೆ ರುಕ್ಕೋ ರುಕ್ಕು ನನ್ ಮಾತ್ ನಂಬೆ ರುಕ್ಕು ರುಕ್ಕೋ ಇದೆಲ್ಲ ಅವಳು ಆಡ್ತಾರ ನಾಟಕ ಕಣೆ ನನ್ನ ಮೇಲೆ ನಂಬಿಕೆ ರುಕ್ಕು ಬಾಗಲ್ ತೆಗಿಯ ಕೂತ್ಕೊಂಡು ಮಾತಾಡೋಣ ತೆಗಿಯ ರುಕ್ಕೋ ಏನ್ ಶಾಸ್ತ್ರಗಳೇ ನಿಮ್ಗಿನ್ನೂ ನಿದ್ದೆ ಬಂದಿಲ್ವಾ? ಇಲ್ಲಪ್ಪ, ನಾನು ಲಲಿತ ಸಹಸ್ರನಾಮ ಓದ್ತಾ ಇದ್ದೆ. ನಿನ್ನ ಸ್ಕೂಟರ್ ಶಬ್ದಕ್ಕಿಂತ ನಿನ್ನ ವಾಯ್ಸೇ ಜೋರಾಗಿ ಕೇಳಿಸ್ತು. ಅದೇನ್ ನೋಡೋಣ ಅಂತ ಬಂದೆ. ಅದು ನಮ್ ರುಕ್ಕು ಮಲ್ಕೊಂಡ್ಬಿಡ್ಲಲ್ಲ ಅನ್ಸುತ್ತೆ ಪಾಪ, ಎದಳ್ತಿಲ್ಲ. ನಾ ಎದಳಿಸ್ತೀನಿ, ನೀವ್ ಮಲ್ಕೋ ಹೋಗಿ. ಚೀಕಳ್ಳ, ನೀನು ಕಿಟಕಿ ಹತ್ರ ಬಂದು ರುಕ್ಕು ರುಕ್ಕು ಅಂತ ಕೂಗ್ದೆ. ರುಕ್ಕು ಕಿಟಕಿ ಹತ್ರ ಬಂದು ಕರ್ಟನ್ ಮುಚ್ಚಿ ಲೈಟ್ ಆಫ್ ಮಾಡಿದ್ಲು ಅಲ್ವಾ? ಗುರಾಯಿಸೋದು ನೋಡಿದ್ರೆ ಸುಮೋದಲ್ಲಿ ರೌಡಿಗಳನ್ನ ಕಳಿಸಿ ನನ್ನ ಕತೆ ಮುಗಿಸಂಗ್ ಕಾಣ್ತಾನೆ. ಪರಮಾತ್ಮ, ಇದು ಊಟದ ಅವತಾರ, ದಯವಿಟ್ಟು ನನಗೆ ಒಳ್ಳೇದಾಗೋ ತರ ಮಾಡಪ್ಪ ತಂದೆ ಪರಮಾತ್ಮ. ಬಾಸ್, ಇದ್ರಲ್ಲಿ ಅವ್ರು ನೀವು ಗೆಲ್ಲೇಬೇಕು ಬಾಸ್. ಯಾಕೋ? ನನ್ನ ಸಾಲ ತೀರಿಸಲೇಬೇಕಲ್ವಾ ಬಾಸ್? ಗೋಣಿ ಆಗಕ್ ಮುಂಚೆ ನನ್ನ ಮಗನ್ ಸಾಲದ್ದೇ ಹೋಗ ಕಸ್ಟಮರ್. மாரியாத்தா தெய்வமே, அன்னபூர்ணேஸ்வரியே. அண்ணே தொடாதீங்க, சாப்பாட்டுல ஈ விழுந்திருக்கு. ಯಾರ ಓನರ್ ಕೂಬಿಡ್ರ ಬಾಸು? ಯಾಕಪ್ಪ? ಬಂದೆ ಬಂದೆ ಬಂದೆ. ಕಣ್ಣು ತೆರಿಯದ ಏನಣ್ಣ? ಬಿರಿಯಾನಿಲ್ಲ ನೊಣ ಬಿದ್ದಿದೆ. ಎತ್ತಾಕ್ಬಿಡ್ತೀನಿ ಸರ್, ಏನು ಆಗಲ್ಲ ಅಲ್ವಾ? ನೊಣ ಬಿದ್ದಿರೋದು ಎಪ್ಪಡಿದ ತಿನ್ನೋದು? ಲೋ ಅಪ್ಪ ಸ್ವಾಮಿ, ಅಲ್ಲಿ ನೋಡಲು ಒಂದು ಕೋಳಿ ಫ್ಯಾಮಿಲಿನೇ ಮಸಾಲೆಯಲ್ಲಿ ಫ್ರೀ ಆಗಿ ಸತ್ತು ಬಿದ್ದಿದೆ. ಅದು ನಿನ್ ಕಣ್ಣು ಕಾಣ್ತಾ ಇಲ್ಲ. ಪಾಪ ಈ ಮೀನು ಸಮುದ್ರದಲ್ಲಿ ಈಜಾಡ್ಕೊಂಡು ಇರ್ಬೇಕಾಗಿದ್ದು ರೆಕ್ಕೆ ಎಲ್ಲ ಕಳ್ಕೊಂಡು ಫ್ರೀ ಆಗಿ ಬಿದ್ದಿದೆ. ಇದು ನಿನ್ ಕಣ್ಣು ಕಾಣ್ತಾ ಇಲ್ಲ. ಪಾಪ ಬಾಳಿ ಬದುಕ್ಬೇಕಾಗಿರೋ ಒಂದು ಕುರಿ ನಿನ್ನ ಕಣ್ಣು ಮುಂದಿನ ಡ್ರೈ ಫ್ರೀ ಮಸಾಲೆಯಾಗಿ ಸತ್ತು ಬಿದ್ದಿದೆ. ಅದು ನಿನ್ ಕಣ್ಣು ಕಾಣ್ತಾ ಇಲ್ಲ. ಅಷ್ಟೇ ಆಗಲೇ ಇನ್ನು ಹುಟ್ಟೆ ಇಲ್ಲ ಕಣೋ. ಪಾಪ ತಾಯಿ ಹೊಟ್ಟೆಲಿ ಬೆಳಿಬೇಕಾಗಿರೋ ಭ್ರೂಣ ಬಾಯ್ಲಾಗಿ ಬಾಯ್ಡಗಾಗಿ ಇಲ್ಲಿ ಸತ್ತು ಬಿದ್ದಿದೆ. ಇದು ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಒಂದೇ ಒಂದು ಸಣ್ಣ நம்ம பிக்சர் டயலாக் நமக்கே ரீமேக் பண்ணி அடிக்கிறா. ಯಾವ್ದು ನಿಮ್ಮ ಪಿಕ್ಚರ್? ಅಯ್ಯಯ್ಯೋ, ಬಾಯ್ಲ ಮಾಡಿಲ್ವಲ್ಲ. ಈಗ ಪಿಕ್ಚರ್ ನಮ್ಗೆ ಡಬ್ಬಿಂಗ ತಂಬಿ ಎಡ್ರ ಬ್ಯಾಕ. ಏನ್ ಬಾಸ್, ಇದೆಲ್ಲ ಬೇಕಾಗಿತ್ತ? ನಿಮ್ ಬಾಯಿ ಬೀಗ ಹಾಕೊಂಡಿದ್ರೆ ಎಲ್ಲ ಸರಿ ಹೋಗೋದು. ನೀನ್ ಈ ತರ ಬಾಯಿಗೆ ಬೀಗ ಹಾಕೊಂಡ್ ಕೂತ್ಕೊಂಡ್ಬಿಟ್ರೆ ನಂಗೆ ಹಿಂಸೆ ಆಗುತ್ತೆ. ನೀನ್ ಈ ತರ ಕೊಲ್ಲೋ ಹಂಗ್ ನೋಡಿದ್ರೆ ನಂಗೆ ಕಷ್ಟ ಆಗುತ್ತೆ. ಚಿನ್ನ, ಅದೇನಿದೆ ಇಬ್ರು ಕೂತ್ಕೊಂಡು ಸಮಾಧಾನವಾಗಿ ಮಾತಾಡ್ಬೋದಲ್ವಾ? ನೀನ್ ನೋಡ್ತಾ ಇರೋದೆಲ್ಲ ನಿಜ ಅಲ್ಲ ಕಣೆ. ಇದೆಲ್ಲ ಅವಳು ಮಾಡ್ತಾ ಇರೋ ಕುತಂತ್ರ, ಅವಳು ಆಡ್ತಾ ಇರೋ ಗೇಮು. ಓಹ್, ಆ ಹೆಂಗಸಿಗೆ ಗೇಮ್ ಆಡೋದೇ ಕೆಲ್ಸನಾ? ನಾನು ಹೇಳ್ತಿದ್ದೀನಲ್ಲ, ಅವಳು ಸ್ವಲ್ಪ ಕಿರಿಕ್ ಪಾರ್ಟಿ ಕಣೆ. ನಿನ್ನೆವರೆಗೂ ನಮ್ ಮೇಡಮ್ಮು ಲೇಡಿ ಬಾಸು, ಬಿಗ್ ಬಾಸು, ಡೈನಾಮಿಕ್ ಬಾಸು, ಒನ್ ಅಂಡ್ ಓನ್ಲಿ ಬಾಸು ಅಂತೆಲ್ಲ ಹೇಳಿ ಈಗ ಅವಳು ಕಿರಿಕ್ ಪಾರ್ಟಿ ಆಗೋದ್ಲಾ? ಲೇ ಚಿನ್ನ, ನಾವಿಬ್ರು ತುಂಬಾ ಹತ್ರ ಆಗೋರ್ಗು ಅವಳು ಹಿಂಗೆ ಅಂತ ಗೊತ್ತಾಗ್ಲಿಲ್ಲ. ಅಷ್ಟೆಲ್ಲ ಹತ್ರ ಮೂವ್ ಮಾಡೋ ಅನಿವಾರ್ಯ ಆದ್ರೂ ಏನಿತ್ತು? ಅಷ್ಟು ಗೊತ್ತಾಗಲ್ಲ ಪಿತ್ ಬಂಗಾರಿ. ಪ್ರಮೋಷನ್ ಕಣೆ. ನೋಡೋ, ನೀನ್ ಇವಾಗ ನಾ ಹೇಳೋ ಮಾತೆಲ್ಲ ಕರೆಕ್ಟಾಗಿ ಕೇಳಿಸ್ಕೊ. ಅಷ್ಟಕ್ಕೂ ಈ ವಿಷಯ ಎಲ್ಲ ಎಲ್ಲಿ ಶುರು ಆಯ್ತು ಗೊತ್ತಾ? ಗೊತ್ತು. ಅವಳಗ್ ಬೊಕ್ಕೆ ತಗೊಂಡ್ ಹೋಗ್ ಕೊಟ್ರಲ್ಲ, ಆವತ್ತೇ ಶುರುವಾಯ್ತು. ಆ ಮುಂಬೈ ರಾಧಿಕಾಗೂ ನಂದಗೋಪಾಲ್ ಎಂಬಿಎಗೂ ಸ್ಯಾಟಲೈಟ್ ಲಿಂಕ್, ಲವ್ ಅಟ್ ಫಸ್ಟ್ ಸೈಟ್. ಅವತ್ತು ಆಫೀಸಿಗೆ ನಾನು ಒಬ್ನೇ ಬೊಕ್ಕೆ ತಗೊಂಡು ಹೋಗಿರಲಿಲ್ಲ ಕಣೆ. ಬೇರೆಯವರೆಲ್ಲರೂ ನನಗಿಂತ ದೊಡ್ಡ ದೊಡ್ಡ ಬೊಕ್ಕೆ ತಂದ್ಬಿಟ್ಟಿದ್ರು. ನಾನ್ ಸುಮ್ಮನೆ ನಿನ್ ಮುಂದೆ ಬಿಲ್ಡಪ್ ತಗೊಂಡೆ ಅಷ್ಟೇ. ಬಿಲ್ಡಪ್ಪ? ಹಾಗಾದ್ರೆ ಅಷ್ಟು ಸಣ್ಣ ವಿಷಯದಲ್ಲಿ ಸುಳ್ಳು ಹೇಳ್ದವರು ಇಷ್ಟು ದೊಡ್ಡ ವಿಷಯದಲ್ಲಿ ನಿಜ ಹೇಳ್ತೀರ ಅನ್ನೋದನ್ನ ನಂಬೋದು ಹೇಗೆ? ಅವಳು ಬಂದು ಒಂದೇ ಒಂದಿನದಲ್ಲಿ ನೀವ್ ಬರ್ತಿರೋ ಥೀಸಿಸ್ನು ಓದ್ದೆ. ಆಫೀಸ್ ನಲ್ಲಿ ಅಷ್ಟು ಜನ ಇದ್ರು, ನಿಮ್ಮೊಬ್ಬರಿಗೆ ಪ್ರಮೋಷನ್ ಕೊಡ್ತೀನಿ ಅಂತ ಯಾಕೆ? ನನ್ ಟ್ಯಾಲೆಂಟ್ ನೋಡಿ ಕಣೆ. ಚಿನ್ನ, ನೀನ್ ಎಲ್ಲದಕ್ಕೂ ಪ್ರಶ್ನೆ ಕೇಳ್ತಾ ಇರ್ಬೇಡ. ಅವಳು ಮಹಾನ್ ಕಿರಿಕ್ ಬಸ್ ಅಂತ ನಿಂಗೆ ಹೇಳಿದೀನಿ ತಾನೆ. ಅವಳು ಟೆಸ್ಟ್ ಅಂತ ಕರೆದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಸ್ತಾಳ. ನಾನ್ ಹಳ್ಳಿಯಿಂದ ಬಂದಿದ್ರು PUC ವರ್ಗೂ ಓದಿದ್ದೀನಿ. ಯಾವ ಕೆಲ್ಸಕ್ಕೆ ಯಾವ ಟೆಸ್ಟ್ ಅಂತ ಗೊತ್ತು ನನಗೆ. ಅಲ್ಲಿ ನಡೆದಿರೋದು ಟೆಸ್ಟ್ಗಳಲ್ಲ,
ನಿಮ್ದೋಳ್ದು ರಾಸಲೀಲೆಗಳು. ಏಯ್, ಒಂದ್ ನಿಮಿಷ ಕುತ್ಕೊಂಡು ಸಮಾಧಾನ ನನ್ನ ಮಾತು ಕೇಳೆ. ನಮ್ ಸಮಸ್ಯೆಗೆ ಪರಿಹಾರ ಆಗತ್ತೆ ಕಣೆ. ಸಮಸ್ಯೆ ಇರೋದು ನನಗೆ, ಪರಿಹಾರ ಬೇಕಾಗಿರೋದು ನನಗೆ. ಲೇ ನನ್ನ ಮಾತು ಕೇಳ್ದೆ ಪ್ಲೀಸ್ ಕಣೆ. ಮುಂದೆ ಏನು ಮಾತಾಡ್ಬೇಡಿ ಪ್ಲೀಸ್. ಇವಾಗ ಇದು ಕ್ಲಿಯರ್ ಆಗ್ಬೇಕು ನಾನು ಏನ್ ಮಾಡ್ಬೇಕು? ಆಗಲ್ಲ ಮೇಡಮ್. ಆಗಲ್ಲ ಅಂದ್ರೆ ಕೈ ಹಾಕು. ಹೋಗ್ಲಿಲ್ಲ ಅಂದ್ರೆ ಕೈ ಹಾಕ್ತೀನಿ ಮೇಡಮ್. ಚೆನ್ನಾಗಿ ತಿರುಗಿಸಯ್ಯ. ನೋಡಿದ್ರೇನ್ರಿ, ನೀವು ಮಾಡ್ಬೇಕಾದ ಕೆಲ್ಸನ ಅವನ್ ಮಾಡ್ತಾ ಇದ್ದಾನೆ. ಗಾಡಿ ಪಂಚರ್ ಹಾಕ್ಸೋದಕ್ಕೆ, ಕೊಚ್ಚೆ ಕ್ಲೀನ್ ಮಾಡಿಸೋದಕ್ಕೆ, ಎಲ್ಲ ಕೆಲ್ಸಕ್ಕೂ ಬೇರೆಯವ್ರನ್ನೇ ನೆಚ್ಕೋಬೇಕು. ನೀವು ಯಾರು ಮಾಡಿದ್ರೇನೆ? ನಿನಗಾಗಬೇಕಾಗಿರೋದು ಕೆಲಸ ತಾನೇ. ಇಲ್ಲಿ ನಿಲ್ಸಿ. ತಾಳಿ. ಏನಮ್ಮ ರುಕ್ಕು, ಮಗು ನಾನೇನೇ ಸ್ಕೂಲಿಗೆ ಬಿಟ್ಟು ಬರ್ತಾ ಇದೀಯಾ? ಆ ನಂದಗೋಪಾಲ ಎಲ್ಲಿ? ಏ ರುಕ್ಕು, ಹ? ನನಗ್ ಗೊತ್ತು ನಿನ್ ಪ್ರಾಬ್ಲಮ್ ಏನು ಅಂತ. ಗಂಡಸ್ರನ್ನ ನಮ್ಮ ಅಂಕೆಲಿ ಇಟ್ಕೋಬೇಕು ಅಂದ್ರೆ ಅವ್ರು ಇಷ್ಟಪಡೋ ಹಾಗೆ ನಾವು ನಡ್ಕೋಬೇಕು. ಹಾ, ನಮ್ಮ ಯಜಮಾನ್ರು ನೋಡು, ಈ ವಯಸ್ಸಿನಲ್ಲೂ ಹೇಗೆ ಇಟ್ಕೊಂಡಿದ್ದೀನಿ ಅಂತ. ಇನ್ ಮುಂದೆ ಈ ನಾಟಿ ಸ್ಟೈಲೆಲ್ಲ ಬಿಟ್ಟು ನಾಟಿಯಾಗಿರ್ಬೇಕು. ರುಕ್ಕು, ಏನೇ ಇದ್ದೀನಿ ಲುಕ್ಕು. ನಾನು ನಿನ್ ಬಿಟ್ಟು ಯಾವ ತರ ಸಿನಿಮಾನ ಪಾರ್ಟಿನ ತೆಲಗಾದ್ರೂ ಹೋಗಿದ್ದೀನಾ? ಮತ್ತೆ ಅವಳ ಜೊತೆ ಲವ್ ಅಟ್ ಫಸ್ಟ್ ಸೈಟ್ ಲೇ, ಅವೆಲ್ಲ ರಿಯಲ್ ಲೈಫ್ ಅಲ್ಲಿ ನಡೆಯಲ್ಲ ಕಣೆ, ಸಿನಿಮಾ ಅಲ್ಲಿ ಮಾತ್ರ. ಯಾಕೆ ನಡೆಯಲ್ಲ? ಮಂಗಳೂರು ಬಸ್ ಅಲ್ಲಿ ನಮ್ಮ ಅಪ್ಪನ ಕೈಯಲ್ಲಿ ನನ್ ಫೋಟೋ ನೋಡಿ ನನ್ ಹಿಂದೆ ಬಿದ್ದು ಅವಾಗ ಮನೆಗ್ ಬಂದಾಗ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳಿಲ್ಲ. ಲೇ, ನಿಜವಾದ ಪ್ರೀತಿಯಲ್ಲಿ ಆಗೋದು ಒಂದೇ ಸಲ ಕಣೆ. ಹಾಗಾದ್ರೆ ಕಾಲೇಜಲ್ಲಿ ಕವಿತಾ, ಎದುರು ಮನೆ ಮೀನಾ? ಲೇ ಅವೆಲ್ಲ ಟೀನೇಜ್ ಅಲ್ಲಿ ಮಾಮೂಲಿ ಕಣೆ. ಓಹೋ, ಒಂದು ಟೀನೇಜ್ ರೊಮ್ಯಾನ್ಸ್, ಇನ್ನೊಂದು ಕಾಲೇಜ್ ರೊಮ್ಯಾನ್ಸ್, ಹೀಗೊಂದು ಆಫ್ಟರ್ ಮ್ಯಾರೇಜ್ ರೊಮ್ಯಾನ್ಸ್. ಲೇ ಇವೆಲ್ಲ ನಾ ಹೇಳಿದ ನಿಂಗೆ ಗೊತ್ತಾಗಿದ್ದು. ಬಂಗಾರ, ನಮ್ಮಿಬ್ರು ಮಧ್ಯೆ ಮುಚ್ಚುಮರೆ ಇರಬಾರ್ದು ಕಣೆ. ನೋಡು, ನೀನೊಂದ್ 3 ದಿವಸ ಸುಮ್ಮನೆ ಇರು, ನಿನಗೆ ಎಲ್ಲ ಗೊತ್ತಾಗುತ್ತೆ. ಅಯ್ಯೋ, ಆ ಶಾಸ್ತ್ರ ನಮಗ ಬಂದ ಅನ್ಸುತ್ತೆ. ನಿನ್ನ ಯಾವ ತರ ನೋಡ್ರೆ ಮನೆ ಹಾಳಾಗೋಗುತ್ತೆ. ನಡಿಯೇ ನಮ್ಮವ್ವ. ಹೌಲಾ ಕೆಂಪೇಗೌಡ ಟು ಇನ್ಸ್ಪೆಕ್टर खान. खाना? ए बेवकूफ, सिर्फ खान नहीं रे, इंस्पेक्टर रहमतुल्ला खान बोलो. रहमतुल्ला खाना? ನಿಮ್ದಕ್ಕೆ ಮದುವೆ ಇವತ್ತು 11 ಗಂಟೆಗೆ ಅಂತ ನಿಮಗೆ ತಿಳಿಸ್ಬೇಕು ಅಲ್ಲ, ಅದಕ್ಕೆ ಬಂದಿದ್ದೀನಿ. ಸರ್ ಕೂಗಾಡ್ಬೇಡಿ ಸರ್. ಅಕ್ಕಪಕ್ಕದ ಮನೆಯವ್ರು ಕೇಳಿಸ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ ಸರ್. ಆರಾಮ್ ಖೋರ್, ಕಿಧರ ಇರೇ ತೇರಾ ಬೇಬಿ? ಓ ರುಕ್ಕು ಅಮ್ಮ, ಅರೆ ಕಿಧರ ಆಯ್ತು, ಎಲ್ಲಿದ್ದಾರೆ? ಅವಳಿಲ್ಲ ಸರ್, ಪಕ್ಕದ ಮನೆ ಐಶ್ವರ್ಯ ದೊಡ್ಡವಳಗವಳೆ, ಅದಕ್ಕೆ ಶಾಸ್ತ್ರ ಮಾಡಕ್ಕೆ ತಗೊಳ್ಳೆ. ಇದ್ರೆ ನಾನೇ ಕರ್ಬಿಟ್ಟಿದ್ದ. ಏ ಆರಾಮ್ ಖೋರ್, ನಮಗೆ ಇಲ್ಲಿ ಬೆಕ್ಕದು ಆಟ ಆಡಿಸ್ತಾರೆ ನೀವು. ಓ ಮೇಡಮ್, ಇದ್ರಾವ್ ದೇಖೋ ಮೇಡಮ್, ನಿಮ್ದು ಗಂಡಂದು ಇವತ್ತು ರಾಧಿಕಾ ಮೇಡಮ್ ಜೊತೆಗೆ 11 ಗಂಟೆಗೆ ಶಾದಿ ಇದೆ. ಇದು ದೊಡ್ಡವ್ರ ವಿಷಯ. ನೀವು ನಮ್ಗೆ ಕರೆಕ್ಟ್ ಆಗಿ ಕೋಆಪರೇಟ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಇವನ ಮೇಲೆ ರೇಪ್ ಕೇಸ್ ಆಗಿ ಒಳಗಾಗ್ತಾರೆ. ಇದಕ್ಕೆ ಬಾದ್ ತುಮಾರ ಮರ್ಜಿ. ಅದೇ ಪಟಾಯಿಸ್ಬಿಟ್ಟು ಸಾಲ ಅಭಿ ಏಕೆ ಆಗುತ್ತೆ? ನಾನು ಅವಳನ್ನ ಪಟಾಯಿಸಿಲ್ಲ, ಅವಳೇ ನನ್ನ ಪಟಾಯಿಸಿದ್ದು. ರುಕ್ಕೋ, ಎಂಜಲ್ ಕಾಸೆ ಬಿದ್ದು ನಮ್ಮಂತವ್ರ ಜೀವನ ಹಾಳು ಮಾಡೋದು ಇಂಥವ್ರ ಮಾತೆಲ್ಲ ಕೇಳ್ಬೇಡ ಕಣೆ. ಅಬೇ, ದುಡ್ಡಿಗಾಗಿ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಉಲ್ಟಾಗೆ ಮಾತಾಡ್ತೀಯ. ರೀ, ನಾನು ದುಡ್ಡುಗೋಸ್ಕರ ಇದೆಲ್ಲ ಏನು ಮಾಡಿಲ್ಲ. अबे बंद कर नौटंकी साले, अब क्या ऐसा करता है? देखो बहन, ಲಾಸ್ಟ್ ಮೂಮೆಂಟ್ಗೆ ನಿಮ್ದು ಗಂಡ ಬೇಡ ಅಂತಾರೆ. ಏ ಆರಾಮ್ ಖೋರ್, ದುಡ್ಡಿದ್ದು ನಿಮ್ಗೆ ಹೊಸದು ಸಿಕ್ಕೈತೆ ಅಂತ ಹಳೇದಕ್ಕೆ ನೀವು ಮೋಸ ಮಾಡಿದ್ರೆ ಏಕ್ ಖಾನ್ ತುಮಕು ಲಾತ್ ಮಾರ್ಕೆ ಏರೋಪ್ಲೇನ್ ಚಢಾಕೆ ನಿಮ್ದು ಜಾಗಟ ಮಾಡಿಸ್ಬಿಡ್ತಾರೆ. ಯಾದ್ ಹೈನಾ? 11 ಗಂಟೆಗೆ ನೀವು ಟೆಂಪಲ್ ಹತ್ರ ಇರ್ಬೇಕು. ಖಾನ್, रहमतुल्ला खान. ಯಾಕೆ ಹೇಳ್ತಾ ಇದ್ಯಾ? ನಾನೇನು ಮಾಡಿಲ್ಲ ಕಣೆ, ಇದು ನಾಟಕ ಕಣೆ. ಎಲ್ಲ ಸುಳ್ಳು. ನಿಮ್ಗೂ ರಾಧಿಕಾಗೂ ಸಂಬಂಧ ಇದೆ, ಬರೀ ಮೋಸ. ಮೋಸ ಗೀಸ ಏನಿಲ್ಲ ಕಣೆ. ಇಲ್ಲಿ ಕೇಳು, ನಾನು ಕರೆಕ್ಟ್
ಆಗಿದ್ದೀನಿ ಅಂತ ಪ್ರೂವ್ ಮಾಡ್ತೀನಿ. ಅವಳು ನನ್ನ ಕಾಲಿಗೆ ಬೀಳಂತ ಮಾಡ್ತೀನಿ. ಅವಳು ನನ್ನ ಕಾಲಿಗೆ ಬೀಳ್ಬೇಕು ಅಂತ ಮಾಡ್ತೀನಿ. ನಾನ್ ಇಲ್ಲಿವರೆಗೂ ಯಾರ ಕಾಲ್ಗೂ ಬಿದ್ದೋಳಲ್ಲ. ಮೊದಲನೇ ಸಾರಿ ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊತಾ ಇದೀನಿ. ನನ್ನ ಕೋರಿಕೆನ ನೆರವೇರಿಸ್ಕೊಡು. ನನ್ನ ಆಸೆನ ನಿರಾಸೆ ಮಾಡ್ಬೇಡಪ್ಪ. ವಾಟ್ ಎ ಸರ್ಪ್ರೈಸ್! ಗಂಟೆ ಹೊಡಿತಿದ್ದ ಹಾಗೆ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ರಿ. ಮದುಮಗ ನೀವು ಈ ರೀತಿನ ಬರೋದು? ಬಬ್ಲು ನೋಡಿ ಎಷ್ಟು ಸ್ಮಾರ್ಟ್ ಆಗಿ ಬಂದಿದ್ದಾನೆ. ಪುರೋಹಿತರು ಕಾಯ್ತಾ ಇದಾರೆ, ಬನ್ನಿ. ನನಗ್ ಪ್ರಾಣ ಸಂಕಟ, ನಿಮಗ್ ಚೆಲ್ಲಾಟ. ಮೇಡಮ್ ಪ್ಲೀಸ್ ಮೇಡಮ್, ನನ್ನ ಮನೆ ನರಕ ಹೋಗಿದೆ. ನನ್ನ ಹೆಂಡತಿ ಕಂಗೆಟ್ ಕೂತಿದ್ದಾಳೆ. ದಯವಿಟ್ಟು ನನ್ನ ಬಿಟ್ಬಿಡಿ ಮೇಡಮ್. ಏನ್ ನಂದು ಒಂದ್ ಹೆಣ್ಣಿನ ಮನಸ್ನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ಯಾ? ಐ ಮೀನ್ ಲವ್ ವಿತ್ ಯು. ಲವ್ ಅಟ್ ಫಸ್ಟ್ ಸೈಟ್ ನಂದು. ಇದೊಂದ್ ಮಾತ್ರ ಹೇಳ್ಬಿಡಿ ನೀವು, ನಾನು ನಿಮ್ ಕೈ ಮುಗಿತೀನಿ. ಕಾಲ್ ಮುಗಿತೀನಿ. ಅಯ್ಯಪ್ಪ. ನನಗ್ ನಿಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ ನಂದು. ದಯವಿಟ್ಟು ದೊಡ್ಡ ಮನಸ್ ಮಾಡಿ. ಬಿಡ್ರಿ, ಆಗಲ್ಲ ಅಂತ ಹೇಳ್ತಾ ಇಲ್ವಾ? ಹೇಳ್ತಾ ಅಂತಾನೆ. ಏಯ್, ಏನು ಬೇಡ್ಕೊಳ್ತಾ ಇದೀನಿ ಅಂತ ಬಾಯ್ ಮಾಡ್ತೀಯಾ? ಎದುರಿಸ್ಬಿಟ್ರೆ ಮದುವೆ ಆಗ್ಬಿಡ್ತೀನಾ? ಆಗಲ್ವಾ? ಓಹೋ, ಆಗಲ್ಲ ಅಂದ್ರೆ ಆಗಲ್ಲ. ನಾನು ಇವಾಗ ಹೋಗ್ತಾ ಇದೀನಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಹೋಗ್ತೀಯಾ? ಹೋಗು ಹೋಗು. ಅಲ್ಲಿ ಇನ್ಸ್ಪೆಕ್ಟರ್ ಖಾನ್ ಕಾಯ್ತಾ ಇದ್ದಾರೆ. ನಾನು ಎದುರ್ಕೊಂಡ್ಬಿಡ್ತೀನಾ? ಏನ್ ಮಹಾ ಮಾಡ್ತಾರ ಅವನು? ಜೈಲ್ಗೆ ಹಾಕ್ಬೋದು. ಹಾಕ್ಲಿ ಬಿಡಿ, ನಾ ಅಲ್ಲೇ ನೆಮ್ಮದಿಯಾಗಿರ್ತೀನಿ. ಆಗ ನಿನ್ ರುಕ್ಕು ಗತಿ? ರುಕ್ಕು ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ. ಅವಳು PUC ಓದ್ಕೊಂಡಿದ್ದಾಳೆ. ಉಪ್ಪಿನಕಾಯಿ ಮಾರ್ಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಂಡು ಅವಳ ಜೀವನ ಅವಳು ಸಾಗಿಸ್ತಾಳೆ. ಮತ್ತೆ ನಿನ್ ಮಗಳು ಸ್ಕೂಲಲ್ಲಿ ಮಕ್ಕಳ ಮಧ್ಯೆ ಅವಳ ಪರಿಸ್ಥಿತಿ? ಈ ತರ ಸ್ಕೂಲು ಕಾಲೇಜ್ನಲ್ಲಿ ಅವಮಾನ ಪಟ್ಟಿದ್ ಸಾಲ್ದೆ ಮದ್ವೆ ವಯಸ್ಸಿಗೆ ಬಂದು ಹೆಣ್ಣೋಡಕ್ ಬಂದವ್ರಿಗೆ ನೀನು ಜೈಲಲ್ಲಿರೋ ವಿಷಯ ತಿಳಿದು ಇವರಪ್ಪ ಜೈಲಲ್ಲಿದ್ದಾನಂತೆ. ಈ ವಿಷಯ ನಂಗೆ ಮೊದ್ಲೇ ಗೊತ್ತಿದ್ರೆ ಬರ್ತಾನೆ ಇರ್ಲಿಲ್ಲ. ಅಯ್ಯ, ಇನ್ನು ಯಾವ ಮುಖ ಇಟ್ಕೊಂಡು ಇಲ್ಲೇ ಕೂತಿರೋದು? ಎದ್ ನಡೀರೆ ಹೋಗೋಣ. ಅದು ರೇಪ್ ಕೇಸಲ್ಲಂತೆ. ನಡ್ರೆ ಹೋಗೋಣ, ಬಂದ್ರೆ ಹೋಗೋಣ. ಈ ರೀತಿ ಮದ್ವೆ ಭಾಗ್ಯನೂ ಕಳ್ಕೊಂಡು ಬರಡಾಗಿ ಮನೇಲಿ ಕೂತ್ಕೊಂಡು ಡ್ಯಾಡಿ ಯಾಕೆ ನನ್ ಜೀವನಾನ ಈ ರೀತಿ ಹಾಳು ಮಾಡ್ದೆ ಅಂತ ಹಣೆ ಚಚ್ಕೊಂಡ್ರೆ ಏನು ಉತ್ತರ ಕೊಡ್ತೀಯಾ? ಡ್ಯಾಡಿ ಯಾಕೆ ಹಿಂಗ್ ಮಾಡ್ಬಿಟ್ಟ? ನಿನ್ನ ರುಕ್ಕು ಗಂಡನ ದಿಕ್ಕಿಲ್ದೆ ಗಂಜಿಗೂ ಗತಿ ಇಲ್ದೆ ಪರದಾಡೋದನ್ನ ನೋಡಿದ್ರೆ ಈ ಸಮಾಜ ಅವಳನ್ ಯಾವ ತರ ಕಾಣ್ಬೋದು ಅಂತ ಯೋಚನೆ ಮಾಡಿದ್ಯಾ? ನಂದು ನೀನು ನನಗೋಸ್ಕರ ಅಲ್ದಿದ್ರು ಅವರಿಬ್ರಿಗೋಸ್ಕರನಾದ್ರೂ ಈ ಮದ್ವೆ ಆಗ್ಲೇಬೇಕು. MD ಹಸ್ಬೆಂಡ್, ರಾತ್ರಿ ಗೆಸ್ಟ್ ಹೌಸ್ ಬಂದ್ಬಿಡಿ. ನಾನು ಹಾಲು ಹಣ್ಣು ಸಮೇತ ಕಾಯ್ತಾ ಇರ್ತೀನಿ. ಇದು ಮದುವೆನೂ ಅಲ್ಲ, ನೀನು ಹೆಂಡತಿನೂ ಅಲ್ಲ. नमस्ते मैडम. थैंक यू मैडम, थैंक यू मैडम. आपका ये गिफ्ट लेके ನಾವು ಬಹಳ ಖುಷಿದ್ದಾರೆ ಮೇಡಮ್. आपका बहुत मेहरबानी है मैडम. ನಿಮ್ದು ಕಾಲ್ ತೋರಿಸಿ ಮೇಡಮ್. ಅರೆ ಡಾಕ್ಟರ್ ಆಂಟಿ ಬರ್ತೀನಿ ಅಂತ
ಇನ್ಫಾರ್ಮೇ ಮಾಡ್ಲಿಲ್ಲ? ನೀನು ಕೂಡ ನಿನ್ ಮದ್ವೆ ಬಗ್ಗೆ ಇನ್ಫಾರ್ಮೇ ಮಾಡ್ಲಿಲ್ಲ? ಅಂದ್ರೆ ವಿಷಯ ತಿಳ್ಕೊಂಡೇ ಬಂದಿದ್ದೀರಿ? ಸ್ವಲ್ಪ ಲೇಟಾಗಿ. ಮದುಮಗ ಬರ್ತಾರೆ. ಮದುಮಗ ಮಗಳ ಜೊತೆನೆ ಬರ್ತಾನಾ? ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಪ್ಲೀಸ್ ಡಾಕ್ಟರ್, ನಾನೇನು ಕೇಳೋ ಮೂಡಲಿಲ್ಲ. ನೀನ್ ಏನೇ ನಿರ್ಧಾರ ತಗೊಳ್ಬೇಕಿದ್ರು ನನ್ನ ಕನ್ಸಲ್ಟ್ ಮಾಡ್ತೀನಿ ಅಂದಿದ್ದೆ. ಅಂದಿದ್ದೆ, ಆದ್ರೆ ಪರಿಸ್ಥಿತಿ ಹಾಗಂತ ಒಬ್ಬ ಅಮಾಯಕನ ಬಲಿಪಶು ಮಾಡೋದು ಎಷ್ಟು ಸರಿ ಅಂತ? ಸರಿನೋ ತಪ್ಪೋ ಎಲ್ಲ ನನಗ್ ಸೇರಿತು. ಅದೇ ರೀತಿ ಕಷ್ಟನೂ ಸುಖಾನೂ ನಾನೇ ಅನುಭವಿಸ್ತೀನಿ. ಪ್ಲೀಸ್ ಆಂಟಿ, ಜಸ್ಟ್ ಲೀವ್ ಮೀ ಅಲೋನ್. ನೋಡು, ನಾನ್ ಮಾತಾಡ್ತಾ ಇರೋದು ನಿನ್ ಬಗ್ಗೆ ಅಲ್ಲ ರಾಧಿಕಾ. ನೀನ್ ಮದ್ವೆ ಆಗಿರೋ ಆ ಮುಗ್ಧ ನಂದಗೋಪಾಲ್ ಬಗ್ಗೆ. ಅವನು ನಿನಗಿಟ್ಟಿದ್ದು ಸಿಂಧೂರ, ಆದ್ರೆ ನೀನ್ ಅವನಿಗಿಟ್ಟಿದ್ದು ನಾಮ.